ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧುಶ್ರೀ ಬ್ಲಾಗ್ಸ್. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಸೊ ಆಲ್ರೆಡಿ ನಾನು ನೆನ್ನೆನೇ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವತ್ತು ಹೊಸಕೋಟೆಗೆ ಹೋಗ್ತಾ ಇದ್ದೀರಿ. ಸೊ ನಿಯರ್ ಹೊಸಕೋಟೆ ಟೋಲ್ ಹತ್ರ ಒಂದು ಬಿರಿಯಾನಿ ಹೋಟೆಲ್ ಓಪನ್ ಆಗ್ತಿದೆ. ಸೊ ಅದು ತುಂಬ ವರ್ಷದಿಂದ ಟೋಲ್ ಹತ್ರ ಇದೆ ಅಂತೆ, ಹಳೇದು. ಸೊ ಇವತ್ತು ಹೊಸ್ದಾಗಿ ಓಪನ್ ಮಾಡ್ತಿದ್ದಾರೆ. ಸೊ ಹೈವೇ ಬಿರಿಯಾನಿ ಹೋಟೆಲು. ಸೊ ಅದು ತುಂಬ ಫೇಮಸ್ ಅಂತೆ, 16 ವರ್ಷದಿಂದ ಇದೆ ಅಂತೆ. ಸೊ ಇದುವರೆಗೂ ನಾನು ಟೇಸ್ಟ್ ಮಾಡಿಲ್ಲ. ಸೊ ಇವತ್ತು ಗ್ರ್ಯಾಂಡ್ ಓಪನಿಂಗ್ ಇದೆ. ಮತ್ತು ಆ ಗ್ರ್ಯಾಂಡ್ ಓಪನಿಂಗ್ಗೆ ಚೀಫ್ ಗೆಸ್ಟಾಗಿ ಯಾರು ಬರ್ತಿದ್ದಾರೆ ಗೊತ್ತಾ ಗೈಸ್? ಧ್ರುವ ಸರ್ಜಾ ಸರ್ ಅವರು. ಸೊ ಬನ್ನಿ ಗೈಸ್, ಹೋಗೋಣ. ನಾನು ಕೂಡ ಹೋಗ್ತಿದ್ದೀನಿ, ನೀವು ಕೂಡ ಬನ್ನಿ. ಮತ್ತೆ ಇವತ್ತು ಆಫರ್ ಬೇರೆ ಇದೆ. ಸೊ ಏನಪ್ಪ ಆಫರ್ ಅಂದರೆ, 1 ಚಿಕನ್ ಬಿರಿಯಾನಿ ತೊಗೊಂಡ್ರೆ 1 ಚಿಕನ್ ಬಿರಿಯಾನಿ ಫ್ರೀ, 1 ಮಟನ್ ಬಿರಿಯಾನಿ ತೊಗೊಂಡ್ರೆ 1 ಪ್ಲೇಟ್ ಕಬಾಬ್ ಫ್ರೀ ಇದೆ. ಸೊ ಬನ್ನಿ ಗೈಸ್, ನೀವು ಬನ್ನಿ, ನಾನು ಬರ್ತೀನಿ, ಎಂಜಾಯ್ ಮಾಡೋಣ. ಸೊ ಹೊಸಕೋಟೆಗೆ ಬಂದ್ರಿ. ಸೊ ಇವಾಗ ಎಂಪೈರ್ ಹೋಟೆಲು ಹೊಸಕೋಟೆಯಲ್ಲೇ ಓಪನ್ ಆಗಿದೆ, ದೇವನಹಳ್ಳಿಗೆ ಹೋಗಬೇಕಾಗೇನಿಲ್ಲ. ಸೊ ಇವಾಗ ಹೊಸಕೋಟೆಯಲ್ಲೇ ಇದೆ, ಟೋಲ್ ಪ್ಲಾಜಾ ಹತ್ರ ರೈಟ್ ಸೈಡು. ಸೊ ಇದು ಹೈವೇ ಬಿರಿಯಾನಿ ಹೋಟೆಲು, ಹಳೇದು ಇದೆ 16 ವರ್ಷದಿಂದ. ಸೊ ನೋಡಿ ಎಂಪೈರ್ ಹೋಟೆಲ್. ಸೊ 16 ವರ್ಷದಿಂದ ಹಳೇ ಹೋಟೆಲು ಇದೆ, ಲೆಫ್ಟ್ ಸೈಡು ಟೋಲ್ ಪ್ಲಾಜಾ ಹತ್ರನೇ ಇದೆ, ವೆಂಕಟೇಶ್ವರ ಗಾರ್ಮೆಂಟ್ಸ್ ಪಕ್ಕದಲ್ಲೇ ಇರೋದು ನೋಡಿ. ಸೊ ಹಳೆ ಹೋಟೆಲಲ್ಲೂ ಫುಲ್ಲು ರಶ್ ಇತ್ತು. ಸೊ ನೋಡಿ, ಅದೇ ಗ್ರ್ಯಾಂಡ್ ಓಪನಿಂಗ್ ಆಗ್ತಿರೋದು ಕಾಣಿಸ್ತಾ ಇದೆಯಾ ರೈಟ್ ಸೈಡು. ಸೊ ಇದು ಹಳೆ ಹೋಟೆಲ್ಲು, ಹೈವೇ ಬಿರಿಯಾನಿ ಹೋಟೆಲ್. ಸೊ ಇಲ್ಲೂ ಕೂಡ ತುಂಬ ರಶ್ ಇತ್ತು. ಸೊ ನೋಡಿ, ಎಲ್ಲರೂ ಹೋಗ್ತಾ ಇದ್ದಾರೆ. ನಾವು ಧ್ರುವ ಸರ್ಜಾ ಸರ್ ಅವ್ರು ಬಂದುಬಿಟ್ಟಿದ್ದಾರೇನೋ ಅಂತ ಬೇಗ ಹೋದ್ರಿ. ಸೊ ಅಲ್ಲಿ ನೋಡಿದ್ರೆ ಇನ್ನೂ ಬಂದೇ ಇರಲಿಲ್ಲ. ಸೊ ನಾವು ಹೋಗಿದ್ದು ಸುಮಾರು 12:30 ಆಗಿತ್ತು. ಸೊ ನೋಡಿ, ಬ್ಯಾನರ್ ಎಲ್ಲ ಹಾಕ್ಸಿದ್ದಾರೆ, ಹೈವೇ ಬಿರಿಯಾನಿ ಹೋಟೆಲ್. ಸೊ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ಎಂಟ್ರಿ. ನೋಡಿ, ಎಲ್ಲರೂ ವೆಯ್ಟ್ ಮಾಡ್ತಿದ್ರು. ಸೊ ವೆಂಕಟೇಶ್ವರ ಗಾರ್ಮೆಂಟ್ಸ್ ಆಪೋಸಿಟಲ್ಲೇ ಈ ಹೋಟೆಲ್ ಇರೋದು, ಹೈವೇ ಬಿರಿಯಾನಿ ಹೋಟೆಲ್. ಸೊ ಬಾಡಿ ಗಾರ್ಡ್ಸ್ ಅಂತೂ ತುಂಬ ಜನ ಇದ್ದರು. ಸೊ ಈ ಹೋಟೆಲ್ ಓಪನಿಂಗ್ಗೆ ಚಂದ್ರು ಸರ್ ಅವರು ಬಂದಿದ್ದರು, ಪ್ರಭು ಸರ್ ಅವರು ಬಂದಿದ್ದರು. ಸೊ ನೋಡಿ, ಯಕ್ಷಗಾನ ಎಲ್ಲ ತರಿಸಿದ್ರು. ಸೊ ನೋಡಿ, ಇದು ಎಂಟ್ರೆನ್ಸು. ಸೊ ಇದು ಮೀನ್ಸ್ ಕೆಳಗಡೆನೂ ಕೂಡ 100 ಮೆಂಬರ್ಸ್ ಮೇಲೆ ಕುತ್ಕೊಳ್ಬೋದು. ಸೊ ಮೇಲೆ ಕೂಡ ಇದೆ, ತುಂಬ ಸ್ಪೇಸಿಯಸ್ ಆಗಿದೆ ಮೇಲೆ ಕೂಡ. ಸೊ ನೋಡಿ, ಸ್ಟೆಪ್ಸ್ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಮೇಲೆ ಕೂಡ ಚೆನ್ನಾಗಿದೆ. ಸೊ 500ಕ್ಕಿಂತ ಜಾಸ್ತಿ ಜನನೇ ಕುತ್ಕೊಳ್ಬೋದು ಮೇಲೆ. ಸೊ ನೋಡಿ, ತುಂಬ ಚೆನ್ನಾಗಿದೆ ಮೇಲೆ ಕೂಡ, ತುಂಬ ದೊಡ್ಡದು. ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದ್ರು. ಸೊ ನೋಡಿ, ಕೆಳಗಡೆಯಿಂದ ಮೀನ್ಸ್ ಮೇಲಿಂದ ಕೆಳಗಡೆ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ, ಹೈವೇ ಆಪೋಸಿಟೇ ಇದೆ ಇದು. ನೋಡಿ, ಕಾಣಿಸ್ತಾ ಇದೆಯಾ? ಸೊ ಎಲ್ಲರೂ ಧ್ರುವ ಸರ್ಜಾ ಸರ್ ಬರಬೇಕು ಅಂತ ವೆಯ್ಟ್ ಮಾಡ್ತಾನೇ ಇದ್ದಾರೆ. ಸೊ ಇನ್ನೂ ಬಂದಿಲ್ಲ. ಎಲ್ಲೋ KR ಪುರಂ ಹತ್ರ ಬರ್ತಿದ್ದಾರೆ ಅಂತ ಹೇಳಿದ್ರು. ಸೊ ಇನ್ನೂ ಬಂದಿರಲಿಲ್ಲ. ಸೊ ಇದು ನೋಡಿ, ಬ್ಯಾಕ್ ಸೈಡು. ಸೊ ಪಾರ್ಕಿಂಗ್ ಏರಿಯಾನು ತುಂಬ ದೊಡ್ಡದಾಗಿದೆ, ಮತ್ತು ವಾಶ್ರೂಮ್ ಕೂಡ ಇಲ್ಲಿ ಚೆನ್ನಾಗಿದೆ. ಸೊ ಸ್ನೇಹಿತರೆ, ಮಧುಶ್ರೀ ಬ್ಲಾಗ್ಸ್ ಅಂದ್ಬಿಟ್ಟು ಅವ್ರು ಹೊಸದಾಗಿ ಶುರು ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಸಪೋರ್ಟ್ ಮಾಡೋದು ಮರಿಬೇಡಿ. ಚೆನ್ನಾಗಿ ಮಾಡ್ತಾ ಇದ್ದಾರೆ, ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ, ಮಜಾ ಮಾಡಿ. ಸೊ ಹಂಗೆ ಚಂದ್ರು ಸರ್ ಹತ್ರ ಒಂದು ಫೋಟೋ ತೊಗೊಂಡು ಆಚೆ ಬಂದ್ವಿ. ಸೊ ಬಿರಿಯಾನಿ ಎಲ್ಲ ರೆಡಿ ಆಗ್ತಾಯಿದೆ. ಸೊ ಇವರು ಈಚೆ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ, ಇನ್ನೂ ಬಂದಿಲ್ಲ ಅಂತ. ಸೊ 12:30 ಇಲ್ಲ, 1 o'clock ಆಯಿತು, ಇನ್ನೂ ಬಂದಿರಲಿಲ್ಲ. ಸೊ ಬಾಡಿ ಗಾರ್ಡ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಅಲ್ಲೇ ಪ್ರೆಸ್ ಮೀಟ್ ನಡೀತಾ ಇತ್ತು. ಸೊ ಹೆಂಗಿದೆ ಹೋಟೆಲ್ ಬಗ್ಗೆ, ಮೀನ್ಸ್ ಎಷ್ಟು ವರ್ಷದಿಂದ ಓಪನ್ ಆಗಿತ್ತು ಅಂತೆಲ್ಲ ಆವತ್ತಿಂದ ಇವತ್ತಿನಿಂದ ಬರ್ತಾ ಇದೆ. ಊಟ ಚೆನ್ನಾಗಿದೆ, ಸೌದೆ ಒಳ್ಳೆ ಊಟ. ಅವರಲ್ಲಿ ಬಂದ್ಬಿಟ್ಟು ಬೆಳಿಗ್ಗೆ ಕಾಲು ಸೂಪು, ಇಡ್ಲಿ, ಮಟನ್ ಚಾಪ್ಸು, ಮತ್ತು ಬೋಟಿ ಗೊಜ್ಜು, ಮುದ್ದೆ, ಆ ಮಟನ್ ಇರುತ್ತಲ್ಲ, ನಾನ್ ಲೆವೆಲ್ ಮಟನ್ ಸಾರು, ಆ ಬಿರಿಯಾನಿ ಫ್ಲೇವರ್ ಇದೆಯಲ್ಲ,
ನೆಕ್ಸ್ಟ್ ಲೆವೆಲ್ ಪ್ರತಿಯೊಂದು ಸುಮಾರು ಕಡೆ ತಿನ್ನುವ ಸ್ವಲ್ಪ ಕೈ ಜಿಡ್ಡು ಅನಿಸುತ್ತೆ ಬಟ್ ಈ ಹೊಸಕೋಟೆಯಲ್ಲಿ ಬಟ್ ಈ ಜಾಗದಲ್ಲಿ ತಿನ್ನೋವಾಗ ಕೈ ಸ್ವಲ್ಪ ಜಿಡ್ಡು ಅನ್ಸಲ್ಲ ಬಂದ್ಬಿಟ್ರು ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ನುಗ್ಲಾಟ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ, ನಿಮಗೋಸ್ಕರ ನಾನು ಅಲ್ಲಿ ಹೋಗಿ ವಿಡಿಯೋ ಮಾಡಿದೆ. ಸೊ ತೋರಿಸ್ತೀನಿ ನೋಡಿ ನೋಡಿ ತುಂಬ ಜನ ನೂಕ್ಬಿಟ್ರು. ಸೊ ಅವ್ರಿಗೆ ಬರೋಕ್ಕೆ ಬಿಡ್ತಿಲ್ಲ ನೋಡಿ. ತುಂಬ ಜನ ಅಂದರೆ ತುಂಬ ಜನ ನೋಡಿ. ಪಾಪ ಅವ್ರಿಗೆ ಬರೋಕ್ಕೆ ಆಗ್ತಿಲ್ಲ. ಎಲ್ಲರೂ ಸೆಲ್ಫಿ ತಗೊಂತಿದ್ದಾರೆ. ಸೊ ಮೇಲೆ ಹೋಗ್ತಿದ್ದಾರೆ, ಇಲ್ಲಿ ಕೆಳಗಡೆ ರಶ್ ಅಂತ. ಫ್ಯಾಮಿಲಿ ಫ್ರೆಂಡ್ಸ್ಗಳು ಹಾಯ್ ಹೇಳ್ತಾರೆ. ಸೊ ಎಲ್ಲರಿಗೂ ಫ್ಯಾನ್ಸ್ಗೆಲ್ಲ ಹಾಯ್ ಮಾಡಿ. ಸೊ ಅವರು ಕೂಡ ಪ್ರೆಸ್ ಮೀಟ್ ಮಾಡಿದ್ರು ಮೇಲೆ. ಹೆಂಗೆ ಹೋಟೆಲು ಏನು ಅಂತೆಲ್ಲ ಓನರ್ ಜೊತೆಗೆ ಕುತ್ಕೊಂಡು ಎಲ್ಲ ಮಾತಾಡ್ತಾ ಇದ್ರು. ಸೊ ಅದು ಕಡೆ ವಿಡಿಯೋ ಮಾಡಿಕೊಂಡ್ರೆ ಸೊ ಅವರು ಊಟ ಮಾಡೋಕ್ಕಾಗಲಿಲ್ಲ. ಅಲ್ಲಿ ತುಂಬ ಜನ ಕ್ರೌಡ್ ಇತ್ತು ಅಂದ್ಬಿಟ್ಟು ಕಾರಣಕ್ಕಾಗಿ ಸರ್ ಹೋಗ್ಬಿಟ್ರು. ಸೊ ಊಟ ಮಾಡಲಿಲ್ಲ ಅಲ್ಲಿ. ಸೊ ಪಕ್ಕದಲ್ಲಿರೋರು ಲೆಫ್ಟ್ ಸೈಡು ಅವರೇ ಓನರು. ತುಂಬ ಅಂದರೆ ತುಂಬ ರಶ್ ಇತ್ತು. ಸೊ ನೋಡಿ ಫೈನಲಿ ಸರ್ ಮೇಲಿಂದ ಕೆಳಗಡೆಗೆ ಬಂದರು. ಸೊ ರಶ್ ಇರೋ ಕಾರಣಕ್ಕಾಗಿ ಅವ್ರ ಬಾಡಿ ಗಾರ್ಡ್ಸ್ಗೆ ಹೇಳ್ತಿದ್ದಾರೆ ಸ್ವಲ್ಪ ಸೈಡ್ ಬಿಡೋಕ್ಕೆ ಹೇಳಿ ಅಂತ. ಸೊ ಎಲ್ಲ ಫ್ಯಾನ್ಸ್ ಎಲ್ಲ ಕೈ ಕೊಡ್ತಿದ್ದಾರೆ. ಸೊ ಇನ್ನೊಬ್ಬರು ಫ್ಯಾನು ಬಂದಿದ್ರು. ಅವರು ಮೀನ್ಸ್ ಧ್ರುವ ಸರ್ಜಾ ಸರ್ ಅವ್ರದ್ದು ಟ್ಯಾಟು ಕೂಡ ಹಾಕ್ಸ್ಕೊಂಡಿದ್ರು. ಸೊ ಅದು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಹೋಗ್ತಾ ಇದ್ದಾರೆ. ಅವ್ರು ಊಟ ಮಾಡಲಿಲ್ಲ ಇವತ್ತು. ಸೊ ರಶ್ ಇರೋ ಕಾರಣಕ್ಕೆ ಕ್ರೌಡ್ ತುಂಬ ಇರೋ ಕಾರಣಕ್ಕೆ ಅವರಿಗೆ ಮೀನ್ಸ್ ಆಗಲಿಲ್ಲ ಊಟ ಮಾಡೋಕ್ಕೆ. ಸೊ ಎಲ್ಲ ಫ್ಯಾನ್ಸ್ಗೂ ಫೋಟೋಸ್ ಆಗಲಿ ಮೀನ್ಸ್ ಫ್ಯಾನ್ಸ್ ಹತ್ರ ಚೆನ್ನಾಗಿದ್ರು. ಎಲ್ಲರ ಹತ್ರನೂ ಯಾರೂ ಏನೂ ಅಷ್ಟು ರೂಢಾಗಿ ಮಾಡಲಿಲ್ಲ ಸರಿ. ಸೊ ಫೈನಲಿ ಹೋಗ್ತಿದ್ದಾರೆ ಸರ್ ಸುಜಿ ಸರ್ ಅವರು. ಸೊ ನೋಡಿ ಅವ್ರಿಗೆ ಹೋಗೋಕ್ಕೆ ಬಿಡ್ತಿಲ್ಲ, ಅಷ್ಟು ರಶ್ ಇತ್ತು. ಸೊ ನಾನು ಹೇಳಿದ್ನಲ್ಲ ಟ್ಯಾಟೋ ಹಾಕ್ಸ್ಕೊಂಡಿದ್ರು ಅಂತ. ಅವ್ರ ಹತ್ರನೇ ಅವ್ರ ಫ್ಯಾನ್ಗೆ ಎಷ್ಟು ಚೆನ್ನಾಗಿ ಅವರು ಮೀನ್ಸ್ ಇದು ಮಾಡಿದ್ರು. ನನಗೆ ತುಂಬ ಇಷ್ಟ ಆಯಿತು. ಪ್ರೆಸ್ ಮೀಟ್ ಮುಗಿಸಿದ್ರು. ಸೊ ನಾನು ಕೂಡ ಅವ್ರ ಹತ್ರ ಒಂದು ಫೋಟೋ ತಗೊಂಡೆ. ಸೊ ಫೈನಲಿ ಲಾಸ್ಟಲ್ಲಿ ನೋಡಿ ಬಿರಿಯಾನಿ ಕ್ಯೂ ತುಂಬ ಜನ ರಶ್ ಅಲ್ವಾ. ಸೊ ಫ್ರೀ ಬೇರೆ ನೋಡಿ ಎಷ್ಟು ಜನ ಬಂದಿದ್ದಾರೆ. ಸೊ ನಾವು ಒಂದು ಪ್ಲೇಟ್ ಇಸ್ಕೊಂಡ್ರಿ. ಸೊ ಫೈನಲಿ ಹೋಗ್ತಾ ಇದ್ದಾರೆ. ಸೊ ಕಳಿಸ್ಕೊಟ್ಟು ಸೊ ಅವರು ನನಗೆ ಬಾಯ್ ಮಾಡಿದ್ರು ಮೀನ್ಸ್ ಕಾರಲ್ಲಿ ಹೋಗೋವಾಗ. ಸೊ ನೋಡಿ ತೋರಿಸ್ತೀನಿ. ಸೊ ನೋಡಿ ಹೋಗ್ತಾ ಇದ್ದಾರೆ, ಬಾಯ್ ಮಾಡಿದ್ರು. ಫೈನಲಿ
ಮಾಡಿ ಹೊರಟಾಯಿತು ಕ್ಯೂರಿಯಾಸಿಟಿ ಸರಿಯೋದು. ಸೊ ನಾವಲ್ಲಿ ಕೂತಿದ್ದು ಏನು ಮಾಡೋದು ಆಲ್ರೆಡಿ ನಾವು ತಿಂದಾಯ್ತಲ್ವ. ಸೊ ನಾವು ಹೊರಟ್ರಿ.